ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಹುಡುಗನ ಹೆಸರು ಅಶೋಕ್ ಅಂತ. ಇವರು ಊರು ಬಂದು ಕಲ್ಕೆರೆ ಗ್ರಾಮ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ಕು. ಈ ಹುಡುಗನಿಗೆ ಗ್ಯಾಸ್ಟ್ರಿಕ್ಕು ಓವರ್ ಆಗಿ ಅದು ಅಲ್ಸರ್ಗೆ ಟರ್ನ್ ಆದಮೇಲೆ ಹಾಸ್ಪಿಟ್ಲಿಗೆ ತೋರಿಸಿದಾಗ ಡಾಕ್ಟ್ರು ಈ ಹುಡುಗನ ಒಂದು ಕರಳನ್ನು ಆಚೆ ತೆಗೆದಿರ್ತಾರೆ. ಈ ಹುಡುಗ ತಾನು ಬೆಳಗ್ಗೆ ಏನು ತಿಂತಾನೆ, ಮಧ್ಯಾಹ್ನ ಏನು ತಿಂತಾನೆ, ರಾತ್ರಿ ಏನು ತಿಂತಾನೆ, ಅದು ಡೈರೆಕ್ಟಾಗಿ ಈ ಕರಳು ಮುಖಾಂತರ ಏನು ಆಚೆ ಬಿಟ್ಟಿದ್ದಾರೆ ಅದ್ರ ಮುಖಾಂತರನೇ ಆಚೆ ಬರ್ತಾಯಿದೆ. ಈಗ ಅದು ಆಪ್ರೇಷನ್ ಮಾಡಬೇಕಾಗಿದೆ. ಅಂದರೆ ಈಗೇನು ಆಚೆ ಬಿಟ್ಟಿದ್ದಾರೆ ಆ ಕರಳನ್ನು ಮತ್ತೆ ಒಳಗಡೆ ಅದು ಸರಿಯಾಗಿ ಅದನ್ನೆಲ್ಲ ಜೋಡಿಸಿ ಮತ್ತೆ ಆಪ್ರೇಷನ್ ಮಾಡೋದಕ್ಕೆ ಅಂದಾಜು ಒಂದು 20 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅಲ್ಸರ್ ಜಾಸ್ತಿ ಆಗಿರೋದ್ರಿಂದ ಇದು ಈ ಥರ ಆಗಿದೆ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಈ ಹುಡುಗನಿಗೆ ಏನು ತಿಂತಾಯಿದೆ ಅನ್ನೋದು ಡೈಜೆಸ್ಟ್ ಆಗ್ತಿಲ್ಲ, ಡೈರೆಕ್ಟ್ ಆಚೆಗೆ ಬರ್ತಾಯಿದೆ. ಆ ಒಂದು ಬ್ಯಾಗ್ ಏನಿದೆ ಆ ಬ್ಯಾಗ್ ಕಲೆಕ್ಟ್ ಮಾಡ್ಕೊತಾರೆ. ನಾನು ನಿಮ್ಮೆಲ್ಲರ ಹತ್ರ ಏನಂತ ಕೇಳ್ಕೊಳ್ಳೋದಂದರೆ, ಸಹೃದಯ ಕರ್ನಾಟಕದ ಜನ ನೀವೆಲ್ಲರೂ ನಿಮ್ಮ ಕೈಯಲ್ಲಿ ಆದಷ್ಟು ನಾನು ಇಷ್ಟೇ ಕೊಡಿ ಅಷ್ಟೇ ಕೊಡಿ, ನೀವು ಇಷ್ಟೇ ಕೊಡಬೇಕು ಅಂತ ನಾನು ಕೇಳ್ತಾ ಇಲ್ಲ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ಯಾರೋ ಒಬ್ಬ ಬಡ ಹುಡುಗ ನೀವು ಕೊಡೋ 1 ರೂಪಾಯಿ, 10 ರೂಪಾಯಿ, 50 ರೂಪಾಯಿಂದ ತಾನು ತನ್ನ ಜೀವ ಅದರಿಂದ ಉಳಿಯುತ್ತೆ. ನಾವು ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡಿಬಿಡ್ತೀವಿ. 100 ಆಗಲಿ, 500 ಆಗಲಿ, 1000 ಆಗಲಿ, ನಾವು ಯಾವುದೂ ಬೇಡದೇ ಇದ್ದಂಥ ವಿಚಾರಕ್ಕೆಲ್ಲ ನಾವು ಖರ್ಚು ಮಾಡಿಬಿಡ್ತೀವಿ. ಬಟ್ ನಾವು ಈ ಥರ ಒಂದು ವ್ಯಕ್ತಿಗೆ ಒಂದು 10 ರೂಪಾಯಿ, ಒಂದು 50 ರೂಪಾಯಿ, ಒಂದು 100 ರೂಪಾಯಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ರೆ, ಅದರಿಂದ ಇಂಥ ಹುಡುಗ, ಅಷ್ಟು ಚೆನ್ನಾಗಿದ್ದಂಥ ಹುಡುಗ ಹಿಂಗಾಗಿದ್ದವನು ಮತ್ತೆ ಅವನ ಜೀವನನ ರೂಪಿಸ್ಕೋತಾನೆ, ಮತ್ತೆ ಅವನು ಚೆನ್ನಾಗಾಗ್ತಾನೆ, ಮತ್ತೆ ಅವನ ಜೀವನದಲ್ಲಿ ಎಲ್ಲ ಸಿಗುತ್ತೆ. ಜೀವನ ತುಂಬ ಇದೆ, ಅದನ್ನು ನೋಡಬೇಕು. ಪಾಪ ತುಂಬ ಚಿಕ್ಕ ವಯಸ್ಸು. ಆದ್ದರಿಂದ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾಯಿದ್ದೀನಿ, ನಿಮ್ಮ ಕೈಲಾದಷ್ಟು ಸಹಾಯ ನೀವು ಮಾಡಿ, ಇಷ್ಟೇ ಮಾಡಿ ಅಂತ ಕೇಳ್ತಾ ಇಲ್ಲ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ. ಆದ್ದರಿಂದ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು, ನಿಮ್ಮ ಕೈಲಾದಷ್ಟು ಸಹಾಯ ಈ ಹುಡುಗನಿಗೆ ಮಾಡಿ. ಸಹಾಯ ಮಾಡೋದು ಹೇಗೆ ಅಂತಂದರೆ, ಈ ಹುಡುಗಂದು ಫೋನ್ಪೇ ಸ್ಕ್ಯಾನರ್ ಆಗಿರ್ಬೋದು ಮತ್ತು ಅಕೌಂಟ್ ನಂಬರ್ ಆಗಿರ್ಬೋದು, ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರಿಂದ ಈ ಹುಡುಗ ಮುಂದೆ ಒಂದು ದಿವಸ ನಿಮ್ಮಂತೆ ಮಾತಾಡ್ತಾನೆ, ನಡೀತಾನೆ, ಆರೋಗ್ಯವಾಗಿರ್ತಾನೆ ಅಂತ ನಂಬ್ಕೊಳ್ತಾ ಇದ್ದೀನಿ.